ಇವತ್ತು ನಾನು ಫಸ್ಟ್ ಟೈಮ್ ಮೂವಿ ರಿವ್ಯೂ ಮಾಡ್ತಾ ಇದ್ದೇನೆ, ತಪ್ಪಿದ್ರೆ ಕ್ಷಮಿಸಿ. ಅಂತೂ ಇಂತೂ ಬಹಳ ದಿನಗಳ ನಂತರ ಶರಣ್ ಅವರ ಅಭಿನಯದ ಅವತಾರ ಪುರುಷ ಪಾರ್ಟ್ 2 ಇವತ್ತು ರಿಲೀಸ್ ಆಗ್ತಾ ಇದೆ. ಮಾರ್ನಿಂಗ್ ಶೋನೇ ಹೋಗಿ ಸಿನಿಮಾ ನೋಡ್ಕೊಂಬಂದೆ. ಹೇಳ್ತೀನಿ ಸಿನಿಮಾದ ಬಗ್ಗೆ ನನ್ನ ಅಭಿಪ್ರಾಯ. ಅದಕ್ಕಿಂತ ಮುಂಚೆ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ರೋ ನಿಮಗೆಲ್ಲರಿಗೂ DPT ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪಾರ್ಟ್ 1 ನಲ್ಲಿ ಸುನಿ ಅವರು ಅಷ್ಟದಿಗ್ಬಂಧನ ಮಂಡಲಕದ ಬಗ್ಗೆ ಕತೆ ಹೇಳಿದ್ರು. ಹಾಗೆ ಪಾರ್ಟ್ 2 ಕೂಡ ಅಲ್ಲಿಂದನೇ ಶುರುವಾಗುತ್ತೆ, ತ್ರಿಶಂಕು ಕಡೆಗೆ. ಇನ್ನು ಕತೆ ಬಗ್ಗೆ ಹೇಳೋದಾದ್ರೆ, ಸುನಿ ಅವರು ಪಾರ್ಟ್ 1 ನಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳಿಗೆಲ್ಲ ಆನ್ಸರ್ ಮಾಡಿದ್ದಾರೆ. ಅಂದ್ರೆ ಈ ತ್ರಿಶಂಕು ಮಣೆ ಅಂದ್ರೆ ಏನು, ಅದಕ್ಕೆ ಏನಕ್ಕೆ ಇಷ್ಟು ಪ್ರಾಮುಖ್ಯತೆ ಇದೆ, ಅದರಿಂದ ಯಾರ್ಯಾರು ಹೋಗ್ತಾರೆ, ಕೊನೆಗೆ ಅದು ಯಾರ ಕೈಗೆ ಸಿಗುತ್ತೆ, ಸ್ವರ್ಗ ನರಕ, ಹಾಗೆ ಆ ತಾಯಿಯ ಮಗ ಯಾರು, ಜೊತೆಗೆ ಬ್ಲಾಕ್ ಮ್ಯಾಜಿಕ್, ಅಂದ್ರೆ ಇವುಗಳ ಮೇಲೆನೆ ಕತೆ ಕಟ್ಕೊಟ್ಟು. ಇನ್ನು ಚಿತ್ರದ ಫಸ್ಟ್ ಹಾಫ್ ಸ್ವಲ್ಪ ಸ್ಪೀಡ್ ಅನ್ನಿಸ್ತು. ಹಾಗೆ ಇಂಟರ್ವಲ್ ನ ಡೀಸೆಂಟ್ ಆಗಿ ಇಟ್ಟಿದ್ದಾರೆ, ಜೊತೆಗೆ ಕ್ಲೈಮ್ಯಾಕ್ಸ್ ನ ನೀಟಾಗಿ ಕಟ್ಕೊಟ್ಟಿದ್ದಾರೆ. ಇನ್ನು ಈ ಚಿತ್ರದ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದ್ರೆ, ಆಕ್ಟರ್ ಶರಣ್ ಅವರಿಗೆ ಫುಲ್ ಮಾರ್ಕ್ಸ್ ಕೊಡ್ಬೋದು. ಅಂದ್ರೆ ಕಾಮಿಡಿ ಮತ್ತೆ ಎಮೋಷನ್ ನ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಹಾಗೆ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಕ್ಯಾರೆಕ್ಟರ್ಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಇನ್ನು ಚಿತ್ರದ ಹೀರೋಯಿನ್ ಬಗ್ಗೆ ಹೇಳ್ಬೇಕಂದ್ರೆ, ಆಶಿಕಾ ರಂಗನಾಥ್ ಅವ್ರಿಗೆ ಕಡಿಮೆ ಸ್ಪೇಸ್ ಸಿಕ್ಕಿದೆ. ಅವ್ರಿಗೆ ಇನ್ನೊಂದು ಸ್ವಲ್ಪ ಸ್ಕ್ರೀನ್ ಪ್ರೆಸೆನ್ಸ್ ಕೊಡಬೇಕಿತ್ತು ಅಂತ ಅನ್ನಿಸ್ತು. ಇನ್ನು ಸಾಯಿ ಕುಮಾರ್ ಅವ್ರದಂತೂ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್. ಅವ್ರ ಕ್ಯಾರೆಕ್ಟರ್ ಅಲ್ಲಿ ಒಂದು ಸರ್ಪ್ರೈಸ್ ಇದೆ, ಅದನ್ನ ನೀವು ಥಿಯೇಟರ್ ನಲ್ಲೇ ನೋಡಿ ಎಂಜಾಯ್ ಮಾಡಬೇಕು. ಹಾಗೆ ಆ ಕ್ಯಾರೆಕ್ಟರ್ ನೋಡಿ ನನಗೆ ರಂಗಿತರಂಗ ಸಿನಿಮಾ ನೆನಪಿಗೆ ಬಂತು. ಇನ್ನು ಭವ್ಯ ಮತ್ತು ಅಶುತೋಷ್ ರಾಣಾ ಇವರು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಹಾಗೆ ಸಾಧು ಅವರು ಹಿಂಗ್ ಬಂದು ಹೋಗ್ತಾರೆ, ಅವರ ಪಾತ್ರಕ್ಕೇನು ಅಷ್ಟೊಂದೇನು ಪ್ರಾಮುಖ್ಯತೆ ಇಲ್ಲ. ಜೊತೆಗೆ ಶರಣ್ ಮತ್ತೆ ಆಶಿಕಾ ರಂಗನಾಥ್ ಇವರಿಬ್ಬರ ಕೆಮಿಸ್ಟ್ರಿ ಅಷ್ಟೊಂದೇನು ವರ್ಕೌಟ್ ಆಗಿಲ್ಲ. ಜೊತೆಗೆ ಇಲ್ಲಿ ಫಿಸಿಕಲ್ ಫೈಟ್ ಗಿಂತ ಜಾಸ್ತಿ ಮಂತ್ರ ತಂತ್ರಗಳ ಫೈಟ್ ಗಳೇ ಇದಾವೆ. ಇನ್ನು ಈ ಚಿತ್ರದ ನೆಗೆಟಿವ್ ಬಗ್ಗೆ ಹೇಳೋದಾದ್ರೆ, ಈ ತರ ಬ್ಲಾಕ್ ಮ್ಯಾಜಿಕ್ ಬಗ್ಗೆ ಸಬ್ಜೆಕ್ಟ್ ತಗೊಂಡಾಗ ಇನ್ನೂ ಸ್ವಲ್ಪ ರೈಟಿಂಗ್ ಕಡೆ ಗಮನ ಕೊಡಬೇಕಿತ್ತು ಅಂತ ಅನ್ನಿಸ್ತು. ಅದು ಬಿಟ್ರೆ ಅಷ್ಟೊಂದು ಬೇರೆ ಏನೋ ಅಷ್ಟೊಂದು ನೆಗೆಟಿವ್ ಕಾಣಿಸ್ಲಿಲ್ಲ. ಇನ್ನು ಈ ಚಿತ್ರದ ಪಾಸಿಟಿವ್ ಬಗ್ಗೆ ಹೇಳ್ಬೇಕಂದ್ರೆ, ಮ್ಯೂಸಿಕ್ ಮತ್ತೆ ಅಲ್ಟಿಮೇಟ್ ಆಗಿ ತೆಗೆದಿದ್ದಾರೆ. ಸಿನಿಮಾಟೋಗ್ರಫಿ ಮಾತ್ರ ಡೇವಿಡ್ ವಿಲಿಯಂ ಅವ್ರು ಮಾತ್ರ ಸಖತ್ ಕಟ್ಕೊಟ್ಟಿದ್ದಾರೆ. ಪ್ರತಿಯೊಂದು ಶಾರ್ಟ್ಸು ಮತ್ತೆ ಆ ವಿಜುವಲ್ಸ್ ಒಳ್ಳೆ ಕಣ್ಣಿಗೆ ಹಬ್ಬ ಅಂತೂ ಗ್ಯಾರಂಟಿ. ಜೊತೆಗೆ ಮ್ಯೂಸಿಕ್ ಕೂಡ ಅಷ್ಟೇ, ಎಸ್ಪೆಷಲಿ ಈ ತರ ಕತೆಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇಂಪಾರ್ಟೆಂಟ್ ಆಗುತ್ತೆ. ಸುನಿ ಅವರು ಈ ಟೀಮ್ ಇಂದ ಒಂದು ಒಳ್ಳೆ ಮ್ಯೂಸಿಕ್ ಕೊಡ್ಸಿದ್ದಾರೆ. ಇನ್ನು ಡೈರೆಕ್ಷನ್ ಬಗ್ಗೆ ಹೇಳೋದಾದ್ರೆ, ನಿಜವಾಗ್ಲೂ ಇದು ಸುನಿ ಅವರ ಮೂವಿನ ಅನ್ನಿಸ್ತು. ಯಾಕಂದ್ರೆ ಈ ಹಿಂದೆ ಅವರು ತೆಗೆದಂತಹ ಮೂವಿಗಳೆಲ್ಲವೂ ಲವ್ ಸ್ಟೋರಿಗಳೇ ಆಗಿದ್ವು. ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ, ಆಪರೇಷನ್ ಅಲಮೇಲಮ್ಮ, ಚಮಕ್, ಹಾಗೆ ಲೇಟೆಸ್ಟ್ ಆಗಿ ಬಂದಂತಹ ಒಂದು ಸರಳ ಪ್ರೇಮ ಕತೆ. ಈ ತರ ಲವ್ ಸ್ಟೋರಿ ಮೂವಿ ಮಾಡಿದ್ರು, ಈ ತರ ಸಬ್ಜೆಕ್ಟ್ ಮೂವಿ ಮಾಡಿದ್ದಾರೆ ಅಂದ್ರೆ ಅವ್ರ ಎಫರ್ಟ್ಗೆ ಅಪ್ರಿಸಿಯೇಷನ್ ಕೊಡ್ಬೋದು. ಇನ್ನು ಪ್ರೊಡ್ಯೂಸರ್ ಪುಷ್ಕರ್ ಮಲ್ಲಿಕಾರ್ಜುನಯ್ಯ ಅವರು ಕೂಡ ಅಷ್ಟೇ ಅದ್ದೂರಿಯಾಗಿ ಚಿತ್ರವನ್ನು ಕಟ್ಕೊಟ್ಟಿದ್ದಾರೆ. ಪ್ರತಿ ಫ್ರೇಮ್ ಕೂಡ ಅಷ್ಟೇ ಕಣ್ಣಿಗೆ ಹಬ್ಬ ಅಂತ ಹೇಳ್ಬೋದು. ಇವಿಷ್ಟು ನಾನಿಲ್ಲಿ ಗಮನಿಸಿದಂತಹ ಅಂಶಗಳು. ನೀವೇನಾದ್ರೂ ಈ ಹಾರರ್ ಮೂವಿ, ಬ್ಲಾಕ್ ಮ್ಯಾಜಿಕ್ ಸಬ್ಜೆಕ್ಟ್ ಇರೋ ಮೂವಿ ಇಷ್ಟಪಡೋರಾಗಿದ್ರೆ ಖಂಡಿತ ಥಿಯೇಟರ್ಗೆ ಹೋಗಿ ಎಂಜಾಯ್ ಮಾಡ್ಬೋದು. ಹಾಗೆ ಮುಂದೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಧನ್ಯವಾದಗಳು.